ಇಂದು ಹೊಸ ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆಯಾಗಲಿದೆ. 700 ಮೀಟರ್ ಉದ್ದ 80 ಕೋಟಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿದೆ. 2023ರಿಂದ ಫ್ಲೈಓವರ್ ಕೆಲಸ ಆರಂಭವಾಗಿತ್ತು. ಇಂದು ಹೊಸ ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆಯಾಗಲಿದೆ. 700 ಮೀಟರ್ ಉದ್ದ ಹಾಗೂ 80 ಕೋಟಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿದೆ. 2023ರಿಂದ ಫ್ಲೈಓವರ್ ಕೆಲಸ ಆರಂಭವಾಗಿತ್ತು. ಸಿದ್ದರಾಮಯ್ಯ ಹಾಗೂ ಡಿಕೆಶಿಯಿಂದ ಉದ್ಘಾಟನೆಯಾಗಲಿದೆ. ಹೆಬ್ಬಾಳದಲ್ಲಿ ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಮೇಖ್ರಿ ಸರ್ಕಲ್ ಬಳಿ ಟ್ರಾಫಿಕ್ ಹೆಚ್ಚಳದ ಆತಂಕ ಕೂಡ ಮನೆ ಮಾಡಿದೆ. ಬೆಂಗಳೂರಿನ ವಿಸ್ತರಿತ ಹೊಸ ಹೆಬ್ಬಾಳ ಫ್ಲೈಓವರ್ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೆಬ್ಬಾಳ ಫ್ಲೈಓವರ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೆಆರ್ ಪುರಂ ಕಡೆಯಿಂದ ಬರೋರು ಅರಮನೆ ರಸ್ತೆಗೆ ಹೋಗೋದಕ್ಕೆ ಸಹಾಯವಾಗುವಂತೆ ಈ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿದ್ದು, ಈ ಫ್ಲೈಓವರ್ 700 ಮೀಟರ್ ಉದ್ದದ್ದಾಗಿದೆ. ಇನ್ನು ಇದನ್ನ ಸುಮಾರು 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಇನ್ನು ಈ ಫ್ಲೈಓವರ್ ಉದ್ಘಾಟನೆ ಆಗೋದ್ರಿಂದ ಬೆಂಗಳೂರು ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ. ಇನ್ನು ಈ ಫ್ಲೈಓವರ್ ಕಾಮಗಾರಿಯನ್ನ 2023ರಿಂದ ಆರಂಭ ಮಾಡಲಾಗಿತ್ತು. ಸುಮಾರು 1.5 ವರ್ಷಗಳ ಬಳಿಕ ಇದರ ಕೆಲಸ ಸಂಪೂರ್ಣವಾಗಿದ್ದು ಇವತ್ತು ಭರ್ಜರಿಯಾಗಿ ಉದ್ಘಾಟನೆ ಆಗಲಿದೆ. ಈಗಾಗಲೇ ಇದಕ್ಕೆ ಸಿದ್ಧತೆ ಕೂಡ ಆರಂಭವಾಗಿದ್ದು, ಸಿಬ್ಬಂದಿ ಫ್ಲೈಓವರ್ ರ್ಯಾಂಪ್ಗೆ ಹೂವುಗಳ ಸರಮಾಲೆ ಹಾಕಿ ಸಿಂಗಾರವನ್ನ ಮಾಡಿದ್ದಾರೆ. ಇಷ್ಟು ದಿನ ಬ್ಯಾಟರಾಯನಪುರದಿಂದ ಬರೋರು ಬೇರೆ ಬೇರೆ ರಸ್ತೆಗಳ ಮೂಲಕ ಸುತ್ತಾಡಿ ಫ್ಲೈಓವರ್ ಮೇಲೆ ಬಂದು ಸಿಟಿಗೆ ಬರಬೇಕಿತ್ತು. ಆದರೆ ಈಗ ನೇರವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದ ರಸ್ತೆಗೆ ಹೋಗಲು ಫ್ಲೈಓವರ್ ಓಪನ್ ಮಾಡಲಾಗ್ತಾ ಇದೆ ಎನ್ನಲಾಗ್ತಾ ಇದೆ.